ಇವತ್ತು ಈ ಒಂದು ಪಿಗ್ಮೆಂಟೇಷನ್ ಮುಖ್ಯವಾಗಿ ಕುತ್ತಿಗೆ ಹತ್ರ ಕಪ್ಪಾಗತ್ತೆ, ಎಲ್ಬೋ ಅಥವಾ ಈ ಮೊಣಕೈಯ ತುದಿಯಲ್ಲಿ ಇಲ್ಲಿ ಕಪ್ಪಾಗಿರುತ್ತೆ. ಇದಕ್ಕೂ ಪೂರ್ವದಲ್ಲಿ ಇವುಗಳು ಬರದೇ ಇದ್ದಾಗ ತಡಿಲಿಕ್ಕೆ ನಾವು ಒಂದೇ ಕಡೆ ಪ್ರೆಷರ್ ಹಾಕೋದನ್ನ ಬಿಡಬೇಕು. ಹೈಪರ್ ಪಿಗ್ಮೆಂಟೇಷನ್ ಆದಾಗ ಏನ್ ಮಾಡಬೇಕು, ಮನೆ ಮದ್ದುಗಳು ಏನು, ಒಂದು 4 ಹಂತದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಇವತ್ತು ಈ ಒಂದು ಪಿಗ್ಮೆಂಟೇಷನ್ ಮುಖ್ಯವಾಗಿ ಕುತ್ತಿಗೆ ಹತ್ರ ಕಪ್ಪಾಗತ್ತೆ ಕೆಲವರಿಗೆ, ಆಮೇಲೆ ಎಲ್ಬೋ ಅಥವಾ ಈ ಮೊಣಕೈಯ ತುದಿಯಲ್ಲಿ ಇಲ್ಲಿ ಕಪ್ಪಾಗಿರುತ್ತೆ, ಹಾಗೇನೆ ಕಾಲಲ್ಲಿ ಕಪ್ಪಾಗಿರುತ್ತೆ, ಹಾಗೇನೆ ಮಂಡಿ ತುದಿಯಲ್ಲಿ ಕಪ್ಪಾಗಿರುತ್ತೆ. ಕೆಲವು ಜಾಗಗಳು ಯಾವಾಗಲೂ ನೆಲೆ ತಾಗುವಂತಹ ಒಂದು ಜಾಗದಲ್ಲಿ ಕಪ್ಪಾಗಿರುತ್ತೆ, ಬೆರಳು ತುದಿಗೆ ಕೆಲವರಿಗೆಲ್ಲ. ಈ ತರ ಹೈಪರ್ ಪಿಗ್ಮೆಂಟೇಷನ್ ಆದಾಗ ಏನ್ ಮಾಡಬೇಕು, ಮನೆ ಮದ್ದುಗಳು ಏನು, ಒಂದು 4 ಹಂತದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದಕ್ಕೂ ಪೂರ್ವದಲ್ಲಿ ಇವುಗಳು ಬರದೇ ಇದ್ದಾಗ ತಡಿಲಿಕ್ಕೆ ನಾವು ಒಂದೇ ಕಡೆ ಪ್ರೆಷರ್ ಹಾಕೋದನ್ನ ಬಿಡಬೇಕು. ಕೆಲವರು ಒಂದೇ ತರ ಕುತ್ಕೊಂಡಿರ್ತಾರೆ, ಅಲ್ಲಿ ಜಿಡ್ಡುಗಟ್ಟದಂಗೆ ಆಗುತ್ತೆ. ಹಾಗೇನೆ ಎರಡನೇದು ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂತ ಹೇಳ್ಕೊಳ್ಬೇಕು. ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂದ್ರೆ ಯಾವುದು? ಹಣ್ಣುಗಳು, ತರಕಾರಿಗಳು, ಜೊತೆ ನಟ್ಸ್ಗಳು, ಮುಖ್ಯವಾಗಿ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಇದೆಲ್ಲವೂ ಕೂಡ ಸ್ಕಿನ್ ಫ್ರೆಂಡ್ಲಿ ಆಹಾರ. ಇವುಗಳನ್ನ ಜಾಸ್ತಿ ನಾವು ಸೇವಿಸ್ಬೇಕು. ಸೊ ಆಗ ನಮಗೆ ಅನುಕೂಲ ಆಗುತ್ತೆ. ಇನ್ನೊಂದು ಸ್ಕಿನ್ ಫ್ರೆಂಡ್ಲಿ ಆಹಾರ ಅಂದ್ರೆ ಅದು ನೀರು. ಜಾಸ್ತಿ ನೀರನ್ನು ಕುಡಿಬೇಕು, ಬಹಳ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವ ಒಂದು ಹವ್ಯಾಸವನ್ನು ಬೆಳೆಸ್ಕೋಬೇಕು. ಹಾಗಾದ್ರೆ ಇವತ್ತು ನಾನು ಹೇಳಿದ 4 ಪ್ರಾಸೆಸ್ ಅಲ್ಲಿ ನಿಮಗೆ ನಾನು ಇವತ್ತು ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಮಾಡಲಿಕ್ಕೆ, ಕುತ್ತಿಗೆಯ ಭಾಗದಲ್ಲಿ ಕಪ್ಪಾಗಿರೋದನ್ನ, ಹಾಗೆ ಈ ಒಂದು ಮೊಣಕೈ ತುದಿ ಕಪ್ಪಾಗಿರೋದನ್ನ, ಕಾಲಿನ ಒಂದು ಭಾಗದಲ್ಲಿ ಕಪ್ಪಾಗಿರೋದನ್ನ ಕಡಿಮೆ ಮಾಡುವಂತ ಉಪಾಯವನ್ನು ಹೇಳ್ಕೊಡ್ತೇನೆ ಮನೆಯಲ್ಲೇ. ಯಾವುದೇ ಜಾಸ್ತಿ ಖರ್ಚಿಲ್ಲ, ಜೊತೆಗೆ ಸೈಡ್ ಇಫೆಕ್ಟ್ ಇಲ್ಲ, ಜೊತೆಗೆ ಬೇರು ಸಹಿತ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲನೇ ಉಪಾಯ ಕ್ಲೆನ್ಸಿಂಗ್, ಕ್ಲೀನ್ ಮಾಡ್ಬೇಕು. ಈ ಕ್ಲೀನಿಂಗ್ ಅನ್ನ 2 ಮನೆ ಮದ್ದನ್ನ ಹೇಳ್ಕೊಡ್ತೇನೆ. ಒಂದು ಪೊಟ್ಯಾಟೊ ಜ್ಯೂಸ್, ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ. ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆ. ಸೊ ಈ ಒಂದು ಆಲೂಗಡ್ಡೆಯ ಜ್ಯೂಸ್ ಅನ್ನ ಮಾಡಿ, ನೀರು ಹಾಕಬಾರ್ದು, ಚಿಕ್ಕ ಜ್ಯೂಸ್ ಇರಬೇಕು ಅಥವಾ ಪೇಸ್ಟ್ ತರ ಇರಬೇಕು. ಒಂದು ಕಾಟನ್ ಅನ್ನ ತೆಗೆದುಕೊಂಡು ಆ ಕಾಟನ್ ನಲ್ಲಿ ಹೀಗೆ ಅದ್ದೋದು, ಆ ಒಂದು ಪಿಗ್ಮೆಂಟೇಷನ್ ಇದ್ದಾಗ ಮಸಾಜ್ ಮಾಡಿ 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 ಕ್ಲೀನ್ ಮಾಡು. ಇದನ್ನು ಡೈಲಿ ಒಂದು 15 ದಿನಗಳ ಕಾಲ ಮಾಡಬೇಕು. ಆಗ ನಿಧಾನವಾಗಿ ಚರ್ಮದ ಬಣ್ಣ ಬದಲಾಗಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ನಾವು ಕ್ಲೆನ್ಸಿಂಗ್ ಅಂತ ಹೇಳ್ಬೋದು. ಒಂದ್ ವೇಳೆ ಇದಕ್ಕಿಂತನೂ ಇನ್ನೂ ಇಫೆಕ್ಟಿವ್ ಅನ್ನಿದೆ, ಅದು ಆಪಲ್ ಸಿಡ್ರ್ ವಿನೆಗರ್. ಅದನ್ನ ನಾವು ಹೊರಗಡೆ ಅಂಗಡಿಯಿಂದ ತಂದ್ಕೋಬೇಕಾಗತ್ತೆ. ವಾರದಲ್ಲಿ 3-4 ದಿವಸ ಅಥವಾ ಆಲ್ಟರ್ನೇಟ್ ಡೇ, ದಿನ ಬಿಟ್ಟು ದಿನ ಇದನ್ನು ಮಾಡ್ಬೋದು. ಒಂದು ಅರ್ಧ ಗ್ಲಾಸ್ ನೀರಿಗೆ 1 ಸ್ಪೂನ್ ಆಪಲ್ ಸಿಡ್ರ್ ವಿನೆಗರ್ನ ಹಾಕಿ ಮಿಕ್ಸ್ ಮಾಡಿ, ಆ ನೀರಿನಲ್ಲಿ ಕ್ಲೆನ್ಸಿಂಗ್ ಅನ್ನ ಮಸಾಜ್ ತರ ಮಾಡುವಂಥದ್ದು. ಕಾಟನ್ ತೆಗೆದುಕೊಂಡು ಚೆನ್ನಾಗಿ ಮಸಾಜ್ ಮಾಡೋದು ಆ ಭಾಗದಲ್ಲಿ. ಸೊ ಹೀಗೆ ಮಾಡೋದ್ರಿಂದ ಒಳ್ಳೆ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ನಮ್ಮ ದೇಹ ರೆಡಿ ಆಗುತ್ತೆ. ಸೊ ಹಾಗಾದ್ರೆ ಕ್ಲೆನ್ಸಿಂಗ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಅನ್ನ ಈಗ ನಾವು ತಿಳ್ಕೊಳ್ಳೋಣ. ಆದ್ಮೇಲೆ ಈ ಒಂದು ಕ್ಲೆನ್ಸಿಂಗ್ ಆದ್ಮೇಲೆ ನಾವು ಮಾಯಿಶ್ಚರೈಸಿಂಗ್ ಮಾಡ್ಬೇಕು. ಮಾಯಿಶ್ಚರೈಸಿಂಗ್ ಮಾಡೋದ್ರಿಂದಾಗಿ ನಮ್ಮ ಚರ್ಮಕ್ಕೆ ಒಳ್ಳೆ ಕಳೆ ಬರುತ್ತೆ. ಆ ಕಪ್ಪು ಕಲೆ ಹೋಗ್ಲಿಕ್ಕೆ, ಆ ಹೈಪರ್ ಪಿಗ್ಮೆಂಟೇಷನ್ ಕಡಿಮೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಆದ ಕೂಡಲೇ, ಈ ಕ್ಲೆನ್ಸಿಂಗ್ ಆದ ಕೂಡಲೇ ಮಾಡುವಂತ ಒಂದು ಪ್ರಕ್ರಿಯೆ. ಈ ಒಂದು ಮಾಯಿಶ್ಚರೈಸಿಂಗ್ ಇಂದ ಯಾವ್ದ್ರಿಂದ ಮಾಡ್ಬೋದು? ವರ್ಜಿನ್ ಕೊಕೊನಟ್ ಆಯಿಲ್, ವರ್ಜಿನ್ ಆಲಿವ್ ಆಯಿಲ್, ತುಪ್ಪ, ಅಥವಾ ಈ ಒಂದು ಲೋಳೆಸರ ಅಥವಾ ಅಲೋವೆರಾ. ಸೊ ಇದರಿಂದ ಯಾವ್ದಾದ್ರು ಒಂದನ್ನ ಬಳಸಿ ಇದು ಮಾಡಾದ್ಮೇಲೆ, ಕ್ಲೆನ್ಸಿಂಗ್ ಮಾಡಾದ್ಮೇಲೆ ನೀವು ಅದನ್ನ ಹಚ್ಚಿ ಬಿಡ್ಬೇಕು. ಸೊ ಹಾಗೆ ಬಿಟ್ಟು ಬಿಡ್ಬೇಕು. ಸೊ ಹೀಗೆ ಮಾಡೋದ್ರಿಂದಾಗಿ ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಆಗುತ್ತೆ. ಅಲ್ಲಿಗೆ ಸಾಕಷ್ಟು ಈ ಒಂದು ನೀರಿನ ಅಂಶ ಅಥವಾ ಒಂದು ಮಾಯಿಶ್ಚರೈಸಿಂಗ್ ಇಫೆಕ್ಟ್ ಸಿಗುತ್ತೆ. ಚರ್ಮ ಹೊಳಪು ಬರ್ಲಿಕ್ಕೆ, ಮೊದಲ ಕಲರಿಗೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಲ್ಲಿಗೆ ನಾವು 2 ವಿಷಯವನ್ನು ತಿಳ್ಕೊಂಡ್ವಿ. ಈ ಒಂದು ಕ್ಲೀನಿಂಗ್ ಮತ್ತೆ ಮಾಯಿಶ್ಚರೈಸಿಂಗ್, ಇದು ಎರಡನ್ನು ಒಟ್ಟಿಗೆ ಮಾಡುವಂಥದ್ದು. ಕ್ಲೀನಿಂಗ್ ಆದ್ಮೇಲೆ ಮಾಯಿಶ್ಚರೈಸಿಂಗ್ ಮಾಡೋದು. ಇನ್ನೊಂದು ಸ್ಕ್ರಬ್ಬಿಂಗ್ ಅನ್ನ ನೀವು ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಮಾಡ್ಬೋದು. ಇದ್ರ ಜೊತೆ ಮಾಡ್ಬೇಕು ಅಂತಿಲ್ಲ, ಬೇರೆ ಟೈಮ್. ಸ್ಕ್ರಬ್ಬಿಂಗ್ ಹೇಗೆ ಮಾಡೋದು? ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಳ್ಳೋದು, ನಿಂಬೆ ಹಣ್ಣನ್ನು ಕಟ್ ಮಾಡೋದು. ಸೊ ಅರ್ಧ ನಿಂಬೆ ಹಣ್ಣು ರೆಡಿ ಇದೆ, ಅದ್ರ ಮೇಲೆ ಸಕ್ಕರೆಯನ್ನು ಹಾಕೋದು. ಸೊ ಸಕ್ಕರೆಯನ್ನು ಹಾಕಿ, ಫುಲ್ ನಿಂಬೆ ಹಣ್ಣಿನ ಅರ್ಧ ನಿಂಬೆ ಕಡಿಯ ಮೇಲೆ ಫುಲ್ ಸಕ್ಕರೆಯನ್ನು ಹಾಕಿ ಸ್ಕ್ರಬ್ ಮಾಡೋದು. ಈ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಡೆಡ್ ಸ್ಕಿನ್ ಎಲ್ಲ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹೊಸ ಚರ್ಮ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ತುಂಬಾ ಗಾಯ ಬರೋ ತರ ಸ್ಕ್ರಬ್ ಮಾಡಬೇಡಿ, ಆದ್ರೆ ಸ್ವಲ್ಪ
ಡೆಡ್ ಸ್ಕಿನ್ ಹೋಗ್ಬೇಕು ಅಷ್ಟು ಒಂದು ಪ್ರೆಷರ್ ಅನ್ನ ಹಾಕಿ ಸ್ಕ್ರಬ್ಬಿಂಗ್ ಅನ್ನ ಮಾಡೋದ್ರಿಂದಾಗಿ ಡೆಡ್ ಸ್ಕಿನ್ ಹೋಗುತ್ತೆ, ಹೊಸ ಚರ್ಮ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಾವು ಅಲ್ಲಿಗೆ 3 ವಿಧಾನಗಳನ್ನ ಈಗ ತಿಳ್ಕೊಂಡಿದ್ದೇವೆ. ಈಗ ನಾವು ನೋಡೋಣ 4ನೇ ವಿಧಾನವನ್ನು. ಸೊ ಅಲ್ಲಿಗೆ ನಾವು ಇವತ್ತು ತಿಳ್ಕೊಂಡಿದ್ದೇವೆ. ಮೊದಲನೇದಾಗಿ ಕ್ಲೆನ್ಸಿಂಗ್ ಆದ್ಮೇಲೆ ಮಾಯಿಶ್ಚರೈಸಿಂಗ್ ಅಂದ್ರೆ ಯಾವುದೆಲ್ಲ ಬಳಸಬಹುದು ಅಂತ ನಾನು ಹೇಳ್ಕೊಟ್ಟೆ. ಆಮೇಲೆ ವಾರದಲ್ಲಿ 1 ದಿವಸ ಅಥವಾ 2 ದಿವಸ ಸ್ಕ್ರಬ್ಬಿಂಗ್. ಸೊ ಈ ಒಂದು ನಿಂಬೆ ಒಂದು ಪೀಸಿಗೆ, ಅರ್ಧ ಪೀಸಿಗೆ ಸಕ್ಕರೆಯನ್ನು ಹಾಕೊಂಡು ಸ್ಕ್ರಬ್ಬಿಂಗ್ ಮಾಡುವಂಥದ್ದು. ಇನ್ನು 4ನೇದು ಪ್ಯಾಕ್. ಸೊ ಪ್ಯಾಕ್ ಕೂಡ ಆಗ್ಬೇಕಲ್ವಾ. ಸೊ ಆಗ ನಮ್ಮ ಚರ್ಮದ ಸೌಂದರ್ಯ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕುತ್ತಿಗೆಯ ಭಾಗದಲ್ಲಿ ಮುಖ್ಯವಾಗಿ ಕೆಲವರಿಗೆ ಈ ಒಂದು ಭಾಗದಲ್ಲೇ ಕಪ್ಪಾಗಿರುತ್ತೆ. ಆ ಕಪ್ಪನ್ನ ಸರಿ ಮಾಡ್ಲಿಕ್ಕೆ ಇದು ಬಹಳ ಉಪಯುಕ್ತ ಆಗುತ್ತೆ ಈ ಒಂದು ಪ್ಯಾಕಿಂಗ್. ಸೊ ಈ ಪ್ಯಾಕ್ ಅನ್ನ ಹೇಗೆ ಮಾಡೋದು? ಸೊ ಒಂದಿಷ್ಟು ಓಟ್ಸ್ ಅನ್ನ ತೆಗೆದುಕೊಳ್ಳೋದು. ಓಟ್ಸ್ ಎಲ್ಲ ಕಡೆ ಸಿಗುತ್ತೆ. ಓಟ್ಸ್ ಅನ್ನ ಮಿಕ್ಸಿಯ ಚಿಕ್ಕ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋದು. ಈ ಓಟ್ಸಿನ ಪುಡಿಗೆ 1 ಅಥವಾ 2 ಬಾಳೆಹಣ್ಣನ್ನು, ಯಾವುದೇ ಬಾಳೆಹಣ್ಣಾದ್ರೂ ಆಗತ್ತೆ, ಆದ್ರೆ ಒಳ್ಳೆ ಹಣ್ಣಾದಂತಹ ಒಂದು ಬಾಳೆಹಣ್ಣು ಆಗ್ಬೇಕು, ಅದನ್ನ ಸೇರಿಸೋದು. ಹಾಗೆ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಹಾಕೋದು. ಸೊ ಜೇನುತುಪ್ಪ 2 ಚಮಚದಷ್ಟು, ಈ ಒಂದು ಓಟ್ಸ್ ಪುಡಿಗಳು ಹಾಗೂ ಗಿವುಚಿದಂತಹ ಬಾಳೆಹಣ್ಣು. ಸೊ ಅದು ಇನ್ನು ಸ್ವಲ್ಪ ನಮಗೆ ಕ್ರೀಮಿ ತರ ಆಗ್ಬೇಕು ಅಂತ ಸ್ವಲ್ಪ ನೀರನ್ನು ಹಾಕಿ ನೀವು ಮಿಕ್ಸಿಯಲ್ಲಿ ತಿರ್ಸ್ಕೊಳ್ಬಹುದು. ಅವಾಗ ಅದು ಕ್ರೀಮ್ ತರ ಆಗತ್ತೆ. ಸೊ ಅದನ್ನ ಪ್ಯಾಕ್ ತರ ಹಾಕೊಳ್ಳು. ಎಲ್ಲಿ ಪ್ರಾಬ್ಲಮ್ ಇದೆಯೋ, ಈ ಒಂದು ತುದಿ ಇರ್ಬೋದು, ಕಾಲಿರ್ಬೋದು, ಅಥವಾ ಕುತ್ತಿಗೆಯ ಭಾಗ ಇರ್ಬೋದು, ಎಲ್ಲಿ ಕಪ್ಪಾಗಿದೆಯೋ ಆ ಒಂದು ಭಾಗಕ್ಕೆ ಅದನ್ನು ಹಾಕೊಳ್ಳೋದು. ಹಾಕಿ ಸುಮಾರು ಒಂದು 20 ನಿಮಿಷ ಬಿಟ್ಟು ಉಗುರು ಬಿಸಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇಲ್ಲಿಗೆ ಪ್ಯಾಕ್ ಕೂಡ ಆಯ್ತು. ಸೊ ಅಲ್ಲಿಗೆ ಈ ಒಂದು ಹೈಪರ್ ಪಿಗ್ಮೆಂಟೇಷನ್ ಅನ್ನ ಅಥವಾ ಈ ಒಂದು ಭಾಗದಲ್ಲಿ, ಕುತ್ತಿಗೆಯ ಭಾಗದಲ್ಲಿ ಆದಂತಹ ಕಪ್ಪನ್ನ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅತ್ಯಂತ ಸರಳವಾದ, ಪರಿಣಾಮಕಾರಿ, ಖರ್ಚು ಕಡಿಮೆ ಇರುವಂತಹ ಉಪಾಯವನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಇಷ್ಟೇ ಮಾಡಿದ್ರೆ ಸಾಲೋದಿಲ್ಲ. ಈಗಾಗಲೇ ನಾನು ಹೇಳಿದಂತೆ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ. ಜಾಸ್ತಿ ನೀರು ಕುಡಿಯುವಂಥದ್ದು, ದಿನಕ್ಕೆ 10-15 ಬಾದಾಮಿ ಅಥವಾ ಗೋಡಂಬಿ ಅಥವಾ ಬಡವರ ಬಾದಾಮಿ, ಶೇಂಗಾವನ್ನ, ಕಡಲೆಕಾಯಿ ಬೀಜವನ್ನು ತಿನ್ನುವಂಥದ್ದು, ಹಾಗೇನೆ ಹಣ್ಣು ಹಂಪಲುಗಳನ್ನ ಜಾಸ್ತಿ ಸೇವಿಸುವಂಥದ್ದು, ವಿಟಮಿನ್ ಸಿ ರಿಚ್ ಆಹಾರ. ಯಾಕೆಂದ್ರೆ ಈ ಒಂದು ಕೊಲ್ಲಾಜನ್ ಆಗ್ಲಿಕ್ಕೆ, ಹೊಸ ಚರ್ಮ ಬರ್ಲಿಕ್ಕೆ ನಮಗೆ ವಿಟಮಿನ್ ಸಿ ಬೇಕು. ಹಾಗಾಗಿ ವಿಟಮಿನ್ ಸಿ ಇರುವಂತಹ ಸೀಬೆಕಾಯಿ, ಪೇರಲೆ ಹಣ್ಣು, ಈ ಒಂದು ನಿಂಬೆ ಹಣ್ಣು, ಹಾಗೇನೆ ಮೂಸಂಬಿ, ಈ ರೀತಿ ವಿಟಮಿನ್ ಸಿ ರಿಚ್ ಆಹಾರವನ್ನು ತೆಗೆದುಕೊಳ್ಳೋದು. ಯಾವಾಗಲೂ ವಿಟಮಿನ್ ಸಿ ಅನ್ನ ಬಿಸಿ ಮಾಡಿಬಿಟ್ರೆ, ಈಗ ತರಕಾರಿ ಅದ್ರಲ್ಲಿ ವಿಟಮಿನ್ ಸಿ ಇದೆ ಅಂತ ಇಟ್ಕೊಳ್ಳಿ, ಅದನ್ನು ನಾವು ಬಿಸಿ ಮಾಡಿಬಿಟ್ರೆ ಅದು ಆಕ್ಸಿಡೈಸ್ ಆಗಿಬಿಡುತ್ತೆ, ಭಾಳ ಸೆನ್ಸಿಟಿವ್ ಅದು, ಬೇರೆ ವಿಟಮಿನ್ಗಳು ಆಗಲ್ಲ. ಹಾಗಾಗಿ ಅದನ್ನು ಹಾಗೆ ನಾವು ಸೇವಿಸೋದನ್ನು ಅಭ್ಯಾಸ ಮಾಡಬೇಕು. ಹಸಿ ತರಕಾರಿಗಳನ್ನು ತಿನ್ನುವಂಥದ್ದು, ಹೀಗೆಲ್ಲ ಮಾಡಿ ಸಾಕಷ್ಟು ವಿಟಮಿನ್ ಸಿ ನಮಗೆ ಸಿಕ್ಕಿದಾಗ ತನ್ನಿಂತಾನೇ ಚರ್ಮದ ಹೊಳಪು ಜಾಸ್ತಿ ಆಗ್ತಾ ಹೋಗುತ್ತೆ. ಒಮೆಗಾ 3 ಸ್ಕಿನ್ನಿಗೆ ಬಹಳ ಒಳ್ಳೆಯದು. ಬೆಳಗ್ಗೆ ಒಂದು, ಸಾಯಂಕಾಲ ಒಂದು ಅಲ್ಫಾ ನೆಥಲ್ ಒಮೆಗಾ 3 ಅನ್ನು ನಾವು ತೆಗೆದುಕೊಳ್ತಾ ಬಂದಲ್ಲಿ ಖಂಡಿತವಾಗಿ ಚರ್ಮದ ಆರೋಗ್ಯ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಸ್ಕಿನ್ ಅಂಡ್ ಹೇರ್, ಆಲ್ಫಾ ನ್ಯಾಚುರಲ್ ಸ್ಕಿನ್ ಅಂಡ್ ಹೇರ್ ಮಾತ್ರೆಯನ್ನ 1 ತಿಂಗಳು ಬೆಳಗ್ಗೆ ಒಂದು, ಸಂಜೆ ಒಂದು ತೆಗೆದುಕೊಳ್ಳೋದು. ನಂತರದಲ್ಲಿ ದಿನಕ್ಕೆ 1 ತಗೊಂಡ್ರೆ ಸಾಕು. 3 ತಿಂಗಳು ತೆಗೆದುಕೊಂಡ್ರೆ ನಮ್ಮ ಸಮಸ್ಯೆ ಸಂಪೂರ್ಣವಾಗಿ ಸರಿಯಾಗಿರುತ್ತೆ. ಈ ಮನೆ ಮದ್ದುಗಳು ಹಾಗೂ ಔಷಧಿ ಹಾಗೂ ಆಹಾರ, ಈ 3ಅನ್ನು ಪಾಲಿಸಿ ನಮ್ಮ ಒಂದು ಚರ್ಮದ ಕಾಂತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಹೈಪರ್ ಪಿಗ್ಮೆಂಟೇಷನ್ ಅಥವಾ ಕಪ್ಪಾದಂತಹ ಒಂದು ಭಾಗವನ್ನ ನಮ್ಮ ನಾರ್ಮಲ್ ಚರ್ಮದ ಕಲರ್ಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಇದನ್ನು ದಯಮಾಡಿ ಬೇರೆಯವರೊಂದಿಗೆ ಶೇರ್ ಮಾಡಿ. ಅಷ್ಟೇ ಅಲ್ಲ, ನಾವು ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇವೆ. 7406853563 7406853563 ಈ ಒಂದು ನಂಬರ್ಗೆ ತಾವು ಒಂದು ಮಿಸ್ಡ್ ಕಾಲ್ ಅನ್ನು ಕೊಟ್ಟಲ್ಲಿ 1 ವಾರದ ಒಳಗಾಗಿ ನಾವು ನಿಮಗೆ ಕಾಲ್ ಮಾಡ್ತೇವೆ. ಕಾಲ್ ಮಾಡಿ ಡಾಕ್ಟರ್ನೊಂದಿಗೆ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ತೇವೆ. ನಾನು ಅಥವಾ ಇತರ ನಮ್ಮ ವೈದ್ಯರ ತಂಡದವರು ಖುದ್ದಾಗಿ ನಿಮಗೆ ಫೋನ್ ಮಾಡಿ ಒಂದು ಕನ್ಸಲ್ಟೇಷನ್ ಮಾಡ್ತೇವೆ. ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು, ಬೇಕಾದಂಥ ಆಹಾರ ಔಷಧಿಯನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಆ ಕನ್ಸಲ್ಟೇಷನ್ ಯಾವುದೇ ಶುಲ್ಕ ಇರೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯರೇ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ರೆಡಿ ಆಗಿದೆ. ಸೊ ಡೈಲಿ ನಿಮಗೆ 5 ಹೆಲ್ತ್ ಟಿಪ್ಸ್ಗಳು, ಬೇರೆ ಬೇರೆ ಹೆಲ್ತ್ ಟಿಪ್ಸು, ಲೇಖನಗಳು, ಯೂಟ್ಯೂಬ್ ಲಿಂಕ್ಗಳು ಬರುತ್ತೆ. ಸೊ ಇದರಲ್ಲಿ ಅಡ್ಮಿನ್ ಮಾತ್ರ ಮೆಸೇಜ್ ಮಾಡ್ಲಿಕ್ಕಾಗತ್ತೆ, ಎಲ್ಲರೂ ಮೆಸೇಜ್ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ನಿಮಗೆ ಕಿರಿಕಿರಿ ಆಗೋದಿಲ್ಲ. ನೀವು ಬೇಡ ಆದರೆ ಎಕ್ಸಿಟ್ ಆಗಲಿಕ್ಕೆ ಎಷ್ಟೊತ್ತಿಗೆ ಅವಕಾಶ ಇರುತ್ತೆ. ಸೊ ಈ ಒಂದು ಗ್ರೂಪಿನ ಮೆಂಬರ್ ಆಗಲಿಕ್ಕೆ ನಿಮ್ಮ ವಾಟ್ಸಪ್ ಸಂಖ್ಯೆಯಿಂದ ಒಂದು ಮಿಸ್ ಕಾಲ್ ಕೊಡಿ, ಅಥವಾ ವಾಟ್ಸಪ್ ಸಂಖ್ಯೆಯಿಂದ ಈ ಕೆಳಗಡೆ ಬರ್ತಾ ಇರುವಂತಹ ಒಂದು ನಂಬರಿಗೆ ಮಿಸ್ ಕಾಲ್ ಕೊಡಿ, ಅಥವಾ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿ, ಅಥವಾ ನಾರ್ಮಲ್ ಮೆಸೇಜನ್ನು ಮಾಡಿ, ಅಥವಾ ನಮ್ಮನ್ನು ಗ್ರೂಪಿಗೆ ಸೇರಿಸಿ ಅಂತ ಒಂದು ವಾಟ್ಸಪ್ ಮೆಸೇಜನ್ನು ಮಾಡಿದ್ರೆ ನಾವು ನಿಮ್ಮನ್ನು ಆ ಒಂದು ಗ್ರೂಪಿಗೆ ಸೇರಿಸ್ಲಿಕ್ಕಾಗತ್ತೆ. ತನ್ಮೂಲಕ ಡೈಲಿ ನಿಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ ಹೆಲ್ತ್ ಬಗ್ಗೆ ವಿಷಯಗಳು. ಹಾಗಾಗಿ ಅದನ್ನು ಕೂಡ ತಾವು ಮಾಡ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ತನ್ಮೂಲಕ ಈ ಒಂದು ಸರಳ ಮನೆಮದ್ದುಗಳನ್ನು, ಭಾರತೀಯ ಚಿಕಿತ್ಸಾ ಪದ್ಧತಿಯ ಸರಳ ವಿಷಯಗಳನ್ನು
ಹೆಚ್ಚೆಚ್ಚು ಜನರಿಗೆ ತಲುಪಿಸೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಿಮಗೆಲ್ಲರೂ ನಮಸ್ಕಾರ, ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.